ನಾವು ಈಗಾಗಲೇ ಹೇಳಿದಂತೆ ಈ ಮೆಟ್ರೋ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಡುವೆನೇ ಜಟಾಪಟಿ. ಅಂದರೆ ರಾಜ್ಯದ ಜನರಿಗೆ ಏನು ಬಿಂಬಿಸೋದು ಹೊರಟಿದ್ದಾರೆ, ಈ ದರ ಏರಿಕೆಗೆ ನಾವು ಕಾರಣ ಅಲ್ಲ ಅಂತಂದ್ಬಿಟ್ಟು ಈಗ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಈ ಖಾಲಿ ಟ್ರಂಕ್ ಸರ್ಕಾರದ ಖಾಲಿ ಖಜಾನೆ ಅಂತ ತೇಜಸ್ವಿ ಸೂರ್ಯ ಖಾಲಿ ಟ್ರಂಕ್ ಎಲ್ಲ ತಂದಿದ್ರಲ್ಲ ಅದು. ಇನ್ನು ಬಿಜೆಪಿ ಶಾಸಕ ಸಿ.ಕೆ. ರಾಮಮೂರ್ತಿ ಕೂಡ ಕಿಡಿಕಾರಿದ್ದಾರೆ. ಮೆಟ್ರೋ ದರ ನಿಗದಿ ಸಮಿತಿ ದರವನ್ನು ನಿರ್ಧಾರ ಮಾಡ್ತಾರೆ, ಆದರೆ ದೇಶದಲ್ಲಿ ಬೇರೆ ಎಲ್ಲೂ ದರ ಏರಿಕೆ ಇಲ್ಲ, ಬೆಂಗಳೂರಿನಲ್ಲಿ ಮಾತ್ರ ಯಾಕೆ? ದರವನ್ನು ಕಡಿಮೆ ಮಾಡಿ, ಏರಿಕೆ ಮಾಡಬೇಡಿ ಅಂತ ರಾಮಮೂರ್ತಿ ಅವರ ಆಗ್ರಹ. ದರ ಏರಿಕೆಯ ಪ್ರಹಸನ ಏನಿದೆ ಇದಕ್ಕೆ ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ಹೊಣೆ. ಹಾಗೆ ರಾಜ್ಯ ಸರ್ಕಾರದ ಖಜಾನೆ ಏನಿದೆ ಸಂಪೂರ್ಣವಾಗಿ ಖಾಲಿಯಾಗಿದೆ ಅನ್ನುವಂಥ ಆರೋಪವನ್ನು ಬಿಜೆಪಿಯವರು ಮಾಡ್ತಾ ಇವತ್ತು RV ರೋಡ್ ಮೆಟ್ರೋ ಸ್ಟೇಷನ್ ಏನಿದೆ ಅದರ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಜಯನಗರ ಶಾಸಕರಾದಂಥ ಸಿ.ಕೆ. ರಾಮಮೂರ್ತಿಯವರ ನೇತೃತ್ವದಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಈಗ ನೇರವಾಗಿ ನಾನು ರಾಮಮೂರ್ತಿಯವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಕಾಂಗ್ರೆಸ್ ಅವರು ಹೇಳ್ತಾರೆ ಕೇಂದ್ರ ಸರ್ಕಾರ ಕಾರಣ ಅಂತ, ಆದರೆ ನೀವು ರಾಜ್ಯ ಸರ್ಕಾರ ಕಾರಣ ಅಂತ ಇವತ್ತು ಪ್ರತಿಭಟನೆ ಮಾಡ್ತಿದ್ರಿ. ಏನು ಕಾರಣ ಇವತ್ತು ಪ್ರತಿಭಟನೆ? ಇದು ಒಂದು ಪ್ರತಿಭಟನೆ ಅಲ್ಲ, ನಾವು ಮೌನವಾಗಿ ಮೆಟ್ರೋ ಸ್ಟೇಷನನ್ನು ನಾವು ಹೊರಗಡೆ ಹೋಗ್ತೀವಿ. ಖಾಲಿ ಟ್ರಂಕ್ ಅಂತ ಏನು ಹೇಳಿದ್ದಾರೆ, ಏನು ನಮ್ಮ MP-ನವ್ರಿಗೆ ಯಾವುದೇ ಒಂದು ಹೋರಾಟ ಮಾಡಿದ್ರೆ ಬೆಂಗಳೂರು ನಗರದಲ್ಲಿ ಖಾಲಿ ಟ್ರಂಕ್ ಅಂತ ಹೇಳ್ತಾರೆ. ಸುರಂಗ ಮಾರ್ಗ ಮಾಡಬೇಕಾದ್ರೆ ಬುದ್ಧಿ ಇಲ್ಲ ಅಂತಾರೆ. ಈ ದೃಷ್ಟಿಯಿಂದ ಖಾಲಿ ಟ್ರಂಕ್ ಯಾರದ್ದು? ಖಾಲಿ ಟ್ರಂಕ್ ಇವತ್ತು ರಾಜ್ಯ ಸರ್ಕಾರದ ಖಜಾನೆ ಖಾಲಿ ಟ್ರಂಕ್ ಆಗಿದೆ. ಕೇಂದ್ರ ಸರ್ಕಾರದಲ್ಲಿ ಇವತ್ತು ಅವ್ರ ತಲೆ ಅಲ್ಲ, MP-ಅವರವ್ರ ತಲೆ ಖಾಲಿ ಟ್ರಂಕ್ ಅಲ್ಲ, ಇವರ ಖಜಾನೆ ಪಾಪರ ಆಗಿದೆ. ಅದ್ರ ವಿರುದ್ಧ ಖಾಲಿ ಟ್ರಂಕ್ ತೊಗೊಂಡು ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಸರ್. ನಾವು ಇವತ್ತು ಪ್ರೈಸ್ ಫಿಕ್ಸೇಷನ್ ಕಮಿಟಿ ಏನಿದೆ, FFC ಏನಿದೆ, ಅದಕ್ಕೆ ಇಡೀ ದೇಶದಲ್ಲಿ ಮೆಟ್ರೋ ಎಲ್ಲೂ ಕೂಡ ಜಾಸ್ತಿ ಆಗಿಲ್ಲ. ಬೆಂಗಳೂರಿನಲ್ಲೇ ಯಾತಕ್ಕೆ ನೀವು ಯಾಕೆ ಪ್ರಬೋಧನೆ ಮಾಡಿಲ್ಲ? ಮುಖ್ಯಮಂತ್ರಿ ಪವರೇ ಇಲ್ಲ ಅಂದರೆ ಮುಖ್ಯಮಂತ್ರಿಗಳು ಲಾಸ್ಟ್ ಟೈಮ್ 100% ಇತ್ತು, 75% ಮಾಡಿದ್ರಲ್ಲ. ಇದು ಕೂಡ ಇವತ್ತು ಜಾಸ್ತಿ ಮಾಡಿದ್ದಾರೆ ಅಂತಂದರೆ ಇವತ್ತು ಮಧ್ಯಮ ವರ್ಗದ ಜನಕ್ಕೆ ಇವತ್ತು ಎಲ್ಲೊಂದು ಕಡೆ ಅನ್ಯಾಯ ಮಾಡ್ತಿದ್ದಾರೆ.